ಸೊ ನಾನು ಇನ್ನೊಂದು ವಿಚಾರ ಕೇಳಬೇಕು ನಿಮಗೆ, ಅದೇನೋ ಮ್ಯಾನೇಜರ್ ಆಗಿ ಮಾಡ್ಕೊಳ್ತೀಯಾ ಅಂತ ಕೇಳಿದ್ರಂತೆ ದರ್ಶನ್ ಅವರು, ಏನು ಕತೆ ಅದು? ಅದೇ ಅಂದರೆ ಹಿಂಗೆ ಹೇಳಿದ್ ಲಾಸ್ಟ್ ಡೇಟ್ ಕೊಟ್ಟಿರ್ಲಿಲ್ವಲ್ಲ, ಹಂಗೆ ಇದು ಮಾಡಿದಾಗ ಅವ್ರ ಫ್ರೆಂಡ್ ಹತ್ರ ಹೇಳ್ತಾಯಿದ್ರು. ಅಂದರೆ ಇದು ಶೂಟಿಂಗ್ ಸೆಟ್ಟಲ್ಲಿ ಆಗಿದ್ದು. ಇವಾಗ ಹಿಂಗೆ ಫ್ರೀಯಾಗಿ ಕೂತಾಗ ಪಕ್ಕದಲ್ಲಿ ಕರೆದು ಚೇರ್ ಹಾಕಿ ಕೂರಿಸಿ, ಬಾ ಇವಾಗ ಮಾತಾಡಿ, ನೆಕ್ಸ್ಟು ಇವಾಗ ನೀನೇನೋ ಹಿಂಗೆ ಮಾಡ್ತಾಯಿದ್ಯಾ, ಆಮೇಲೆಲ್ಲ ದೊಡ್ಡ ಹೀರೋಯಿನ್ ಆಗೋಗ್ತೀಯ ನೀನು, ಆಮೇಲೆ ನಮ್ಮ ಕೈಗೆಲ್ಲ ಸಿಗಲ್ಲ, ಈಗಲೇ ನಾವು ಮಾತಾಡ್ಕೊಂಬಿಡೋಣ, ನೆಕ್ಸ್ಟ್ ನೀನೇನಾದ್ರು ಹೀರೋಯಿನ್ ಆದರೆ ನಿನಗೆ ನಾನೇ ಪರ್ಸನಲ್ ಮ್ಯಾನೇಜರ್ ಆಗ್ತೀನಿ, ನಿನ್ನದು ಪೇಮೆಂಟ್ಸ್ ಎಲ್ಲ ನಾನೇ ಮಾತಾಡ್ತೀನಿ, ಯಾರು ಏನು ಇದು ಮಾಡೋಂಗಿಲ್ಲ, ಏನು 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 ನಿನ್ನ ಒಪಿನಿಯನ್ ಏನು ಹೇಳು, ನಮ್ದು ಎಷ್ಟು ಪರ್ಸೆಂಟೇಜ್ ಇದು ಮಾಡೋಣ ಅಂತೆಲ್ಲ ಮಾತಾಡ್ಕೊಂಡು ಅಂದರೆ ಫನ್ನಿಯಾಗಿ ಮಾತಾಡ್ಕೊಂಡಿರ್ತಾಯಿದ್ರು. ಅಂದರೆ ಸೆಟ್ಟಲ್ಲಿ ಒಂದು ಸೀರಿಯಸ್ ವಾತಾವರಣ ಅಥವಾ ದರ್ಶನ್ ಸರ್ ಬಂದರೆ ಇವಾಗೆಲ್ಲ ಹಿಂಗಿರಬೇಕು ಆ ಥರ ಏನಿಲ್ಲ. ದರ್ಶನ್ ಸರ್ ಬಂದರೆ ನಮ್ಗೆ ಇನ್ನೂ ಖುಷಿ, ನಾವು ಇನ್ನೂ ಫ್ರೀ ಆಗಿರ್ಬೋದು. ಸ್ಕ್ರೀನ್ ಪ್ರೆಸೆನ್ಸು ನಿಮಗೆ ಜಾಸ್ತಿ ಮಾಡಿಕೊಟ್ರು. ಒಂದು ಶಾರ್ಟಲ್ಲಿ ತುಂಬ ಚಿಕ್ಕ ಶಾರ್ಟ್, ಅದು ಕ್ರಾಂತಿ ಮೂವಿಯಲ್ಲಿದೆ. ಅದು ಹೆಂಗೆ ಅದೇನೋ ಸ್ಕೂಲ್ ಬಿಡೋ ಸೀನು, ಒಂದು ಸೀನಲ್ಲಿ ರಚಿತಾರಾಮ್ ಅಕ್ಕ ಹಿಂದೆ ಶಾರ್ಟ್, ಅದು ಒಂದು ಶಾರ್ಟಲ್ಲಿ ಹಿಂದೆ ಇದ್ದೀನಿ, ಅವ್ರು ರಿಯಾಕ್ಷನ್ ತೋರಿಸ್ತಾ ಇದ್ದಾರೆ ಸ್ಕೂಲ್ ಬೀಳಿಸ್ತಾ ಇರೋದು, ಮತ್ತು ಸ್ಕೂಲ್ನ ತೋರಿಸ್ಬಿಟ್ಟು ಹಿಂಗೆ ತೋರಿಸ್ತಾರೆ ನಮ್ಮ ಕಡೆ. ಆವಾಗ ಹಿಂದೆ ನಿಂತಿದ್ದು ನೋಡಿ, ನೀನು ಯಾಕೆ ಹಿಂದೆ ನಿಂತಿದ್ಯಾ ಅಂತ ಅಂದ್ಬಿಟ್ಟು ರಚಿತಾರಾಮ್ ಅಕ್ಕಂಗೆ ರೇಗಿಸ್ತಾಯಿದ್ರು, ಮುಂದೆ ನೀನು ಅವಳನ್ನ ಬ್ಲಾಕ್ ಮಾಡಬಾರ್ದು, ಮುಂದೆ ಅವಳೇ ಬರೋದು ಇಂಡಸ್ಟ್ರಿಗೆ ಹೀರೋಯಿನ್ ಆಗಿ, ಮುಂದೆ ಬಿಡು ಅವಳನ್ನ, ನಿನ್ನ ಮುಂದೆ ನಿಲ್ಸ್ಕೊ ಅವಳನ್ನ ಅಂದ್ಬಿಟ್ಟು ನನ್ನ ಮುಂದೆ ನಿಲ್ಸಿದ್ರು. ಆಮೇಲೆ ಕಂಟಿನ್ಯೂಟಿ ಅದು ಆ್ಯಕ್ಚುಲಿ ಹಿಂದೆನೇ ಇರಬೇಕಿತ್ತು. ಆ ಸ್ಕೂಲ್ ಶಾರ್ಟ್ ತೋರಿಸಿದಾಗ ನಾನು ಆಲ್ರೆಡಿ ಮುಂದೆ ನಿಂತ್ಬಿಟ್ಟಿದ್ದೀನಿ. ಅದು ನೋಡಿದಾಗ ನಾನೇ ಅನ್ಕೋತಾ ಇದ್ದು, ಇದನ್ನು ದರ್ಶನ್ ಸರ್ ಹೇಳಿ ಮಾಡಿಸಿದ್ದಲ್ವಾ ಅಂತ. ಸೊ ಅವ್ರು ಪ್ರತಿಯೊಂದರಲ್ಲೂ ಅಷ್ಟೇ, ನಾನು ಸೆಟ್ಟಲ್ಲಿ ಇದ್ದರೆ ನಂದು ಅವ್ರದ್ದು ಶೂಟ್ ಒಂದೇ ದಿನ ಇದ್ದಾಗ ನಾನು ಎಲ್ಲೇ ಇದ್ರು ಏನೇ ಇದು ಮಾಡ್ತಾಯಿದ್ರು, ನಾನು ಇಬ್ಬರು ಅವ್ರ ಶಾರ್ಟ್ ಇಲ್ಲದೆ ಫ್ರೀ ಆಗಿದ್ರೆ ಕರೆದು ಕೂರಿಸಿ ಮಾತಾಡಿಸ್ಕೊಂಡು ಫುಲ್ ತಮಾಷೆ ಮಾಡಿಕೊಂಡು ಜಾವಿಯಲಾಗಿ ಇರ್ತಾಯಿದ್ರು.